ಕಂಡಕ್ಟರ್ ಮಹಾದೇವಪ್ಪ ಮೇಲಿನ ಪೋಕ್ಸೋ ಕೇಸ್ ವಾಪಸ್ ಪಡೆಯಲಾಗಿದೆ. ಸಂತ್ರಸ್ತೆಯ ತಾಯಿ ಸಂಬಂಧ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಟಿಕೆಟ್ ಸಲುವಾಗಿ ಜಗಳ ಆಯಿತು, ಅದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಿದ್ದಾರೆ ಎಂದರು. ಬೆಳಗಾವಿ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ನ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಶಿವಸೇನೆ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಬಳಿಕ ಕೌಂಟರ್ ಆಗಿ ಬಾಲಕಿ ಕೇಸ್ ಕೊಟ್ಟಿದ್ದು, ಇದೀಗ ತನಿಖಾಧಿಕಾರಿ ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ಹಲ್ಲೆಗೊಳಗಾದ ಬಸ್ ಕಂಡಕ್ಟರ್ ಮಹದೇವಪ್ಪ ಅವರನ್ನ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಭೇಟಿಯಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಕಂಡಕ್ಟರ್ ಆರೋಗ್ಯ ವಿಚಾರಿಸಿದ್ದಾರೆ. ಕರವೇ ಮುಖಂಡರು ಮಹದೇವಪ್ಪಗೆ ಧೈರ್ಯ ತುಂಬಿದ್ದಾರೆ. ಬೆಳಗಾವಿಯ ರಾಜಕಾರಣಿಗಳು ರಾಯಣ್ಣನಂತೆ ಸ್ವಾಭಿಮಾನಿಗಳಾಗಿ ರಣಹೇಳಿಗಳಾಗಬೇಡಿ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ನಾರಾಯಣಗೌಡ, ಸ್ವಾಭಿಮಾನ ಅಭಿಮಾನ ಇಲ್ಲದ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಿ ಎಂದರು. ಶಿವಸೇನೆ ಅಲ್ಲ, ಮಹಾರಾಷ್ಟ್ರದ ಗುಂಡಾಗಳ ಸೇನೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಗುಡುಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಾಕಿಸ್ತಾನಿಗಳಂತೆ ಕ್ರೂರತನ ತೋರಿಸ್ತಾ ಇದೆ. ನಾನು ಎಂಇಎಸ್ ಗುಂಡಾಗಳಿಗೆ ಎಚ್ಚರಿಕೆ ಕೊಡಲು ಬಂದಿದ್ದೇನೆ ಎಂದರು. ಸಾಲಗಾರರ ಕಿರುಕುಳದಿಂದ ಬೇಸತ್ತು ಪಡಿತರ ವಿತರಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬೆನಕನಹಾಳ ಗ್ರಾಮದ ಯಂಕಪ್ಪ ನಿನ್ನೆ ವಿಷ ಸೇವಿಸಿದ್ರು. ಚಿಕಿತ್ಸೆ ಫಲಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ಉಸಿರು ಚೆಲ್ಲಿದ್ದಾರೆ. ದಾವಣಗೆರೆಯ ಜಗಳೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಹೊಸ ಕಾಯ್ದೆ ಜಾರಿಗೆ ಬಂದರೂ ಗ್ರಾಮೀಣ ಪ್ರದೇಶದಲ್ಲಿ ಮೈಕ್ರೋ ಫೈನಾನ್ಸ್ನ ಟಾರ್ಚರ್ ಹೆಚ್ಚಾಗಿದ್ದು, ಕಿರುಕುಳ ಕೊಟ್ಟ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿದ್ದ ರಾಜ್ಯದ ಇಬ್ಬರು ಮೃತಪಟ್ಟಿದ್ದಾರೆ. ಗುಜರಾತ್ನ ಪೋರ್ಬಂದರ್ ಬಳಿ ಅಪಘಾತ ಸಂಭವಿಸಿದೆ. ವಿಜಯಪುರ ಜಿಲ್ಲೆ ಚಡಚಣಪಟ್ಟಣದ ವಿಶ್ವನಾಥ್ ಅವಜಿ, ಮಲ್ಲಿಕಾರ್ಜುನ್ ಸದ್ದಲ್ಗಿ ಉಸಿರು ಚೆಲ್ಲಿದ್ದು, ಉಳಿದ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಕೋಡಿನಲ್ಲಿ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗಿದೆ. ಸ್ಥಳೀಯರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಶಾಲಾ ಮಕ್ಕಳು ತರಗತಿ ಬಹಿಷ್ಕರಿಸಿ ಹೋರಾಟ ಮಾಡಿದ್ದಾರೆ. ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಕನನ್ನ ಅಮಾನತು ಮಾಡಿದ್ದಕ್ಕೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಮಕ್ಕಳ ಕೈಯಿಂದ ಚರಂಡಿ ಸ್ವಚ್ಛಗೊಳಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ವಡಗೇರ ತಾಲೂಕಿನ ಖ್ಯಾತನಾಳ್ ಶಾಲೆಯ ಮುಖ್ಯ ಶಿಕ್ಷಕ ಶರಣಪ್ಪ ಬಾಗ್ದೆಯನ್ನು ಅಮಾನತು ಮಾಡಲಾಗಿದ್ದು, ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಬೆಂಗಳೂರಿನ ಪ್ರೆಸ್ಟೀಜ್ ಗ್ರೂಪ್ ಕಚೇರಿ ಮೇಲೆ ಐಟಿ ದಾಳಿಯಾಗಿದೆ. 50ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು 4 ಕಡೆ ರೇಡ್ ಮಾಡಿದ್ದಾರೆ. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಮಂಗಳೂರಿನ ಊರ್ವಾ ಪೊಲೀಸರು ಸೈಬರ್ ಕ್ರೈಮ್ ಆರೋಪಿಯೊಂದಿಗೆ ಸಲುಗೆ ಬೆಳೆಸಿಕೊಂಡಿರುವ ಆರೋಪ ಕೇಳಿಬಂದಿದ್ದು, ಅಮೆಜಾನ್ ಕಂಪನಿಗೆ ವಂಚಿಸಿದ್ದ ರಾಜ್ಕುಮಾರ್, ಮೀನಾಂ, ಸುಭಾಸ್ ಹಣದಲ್ಲೇ ಪೊಲೀಸರು ಗುಜರಾತ್ಗೆ ತೆರಳಿದ್ದಾರೆ. ಆರೋಪಿ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಘಟಿಕೋತ್ಸವದ ಪ್ರಮಾಣ ಪತ್ರ ನೀಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದೆ. ವಿವಿ ಕುಲಪತಿ, ಕುಲಸಚಿವರ ಸಹಿಯನ್ನು ನಕಲು ಮಾಡಿ ಪ್ರತಿ ಪ್ರಮಾಣ ಪತ್ರಕ್ಕೆ 10,000 ರಿಂದ 15,000 ರೂಪಾಯಿ ಹಣ ಪಡೆದಿರುವ ಆರೋಪ ಇದೆ. ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಮತ್ತು ಕಾವೇರಿ ವನ್ಯಧಾಮದ 100 ಎಕರೆ ಕಾಡು ಬೆಂಕಿಗಾಹುತಿಯಾಗಿದೆ. ಕೊತ್ತನೂರು, ಕೌದಳ್ಳಿ, ಹನೂರ್ ಬಫರ್ ವಲಯ, ಹುಗ್ಯಂ, ಪಿಜಿಪಾಳ್ಯ ವಲಯದಲ್ಲಿ ಬೆಂಕಿ ನಂದಿಸಲಾಗಿದೆ. ದೆಹಲಿ ವಿಧಾನಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ವಿಪಕ್ಷ ನಾಯಕ ಅತಿಶಿ ಸೇರಿದಂತೆ ಎಲ್ಲ ಆಪ್ ಶಾಸಕರನ್ನ ಹೊರಹಾಕಲಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಭಾಷಣಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸ್ಪೀಕರ್ ವಿಜೇಂದ್ರ ಗುಪ್ತಾ ಎಲ್ಲ ಆಪ್ ಶಾಸಕರನ್ನ ಹೊರಹಾಕಿದ್ದು, ದಶಕದ ಹಿಂದೆ ವಿಜೇಂದ್ರ ಗುಪ್ತಾ ಅವರನ್ನೇ ವಿಧಾನಸಭೆಯಿಂದ ಹೊರಹಾಕಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇವತ್ತು ಅಭಿಮಾನಿಗಳನ್ನ ಭೇಟಿಯಾದರು. ಕೋರ್ಟ್ಗೆ ಹೊರಡೋ ಮುನ್ನ ಬೆಂಗಳೂರಿನ ಆರ್ಆರ್ ನಗರದ ಮನೆ ಮುಂದೆ ಫ್ಯಾನ್ಸ್ ಮೀಟ್ ಮಾಡಿದ್ದಾರೆ. ನಟ ಧನ್ವೀರ್ ದರ್ಶನ್ಗೆ ಸಾಥ್ ಕೊಟ್ಟರು. ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ 23 ವರ್ಷದ ಯುವಕ ಅಫನ್ ಎಂಬಾತ ತನ್ನ ಪ್ರಿಯತಮೆ ಸೇರಿದಂತೆ ತನ್ನ ಇಡೀ ಕುಟುಂಬದ 5ರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಕೇವಲ 2 ಗಂಟೆಯಲ್ಲಿ 3 ಸ್ಥಳಗಳಲ್ಲಿ 6 ಜನರನ್ನ ಕೊಂದಿದ್ದಾನೆ. ತನ್ನ ಅಜ್ಜಿ, ತಾಯಿ, ಸಹೋದರ, ಪ್ರಿಯತಮೆ ಫರ್ಷಾನ, ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನನ್ನ ಕೊಂದು ಹಾಕಿದ್ದಾನೆ. ಪೆರುಮಾಳ್ನಲ್ಲಿರುವ ತನ್ನ ಮನೆಗೆ ಬಂದಂತಹ ಹಂತಕ ಅಫನ್ ತನ್ನ 14 ವರ್ಷದ ತಮ್ಮನ ಮೇಲೂ ಮಾರಕಾಸ್ತ್ರದಿಂದ ಹೊಡೆದು ಕೊಂದಿದ್ದಾನೆ. ಆ ಬಳಿಕ ಪ್ರೇಯಸಿ ಫರ್ಸಾನಾ ಎಂಬಾಕೆಯ ಮೇಲೆ ಭೀಕರ ದಾಳಿ ಮಾಡಿದ್ದಾನೆ. ಈ ದಾಳಿಯಿಂದ ಫರ್ಸಾನಾ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವಂತಹ ತಾಯಿ ಗೋಕುಲಂ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ಭೂಕಂಪವಾಗಿದ್ದು, ಇದರಿಂದ ಪಶ್ಚಿಮ ಬಂಗಾಳ ಹಾಗೂ ಒಡಿಶಾದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭೂಕಂಪನದ ತೀವ್ರತೆ 5.1ರಷ್ಟು ದಾಖಲಾಗಿತ್ತು. ಒಡಿಶಾದ ಪುರಿ, ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಕೆಲ ಭಾಗದಲ್ಲೂ ಭೂಮಿ ಕಂಪಿಸಿದೆ. ನಾಳೆ ಮಹಾಶಿವರಾತ್ರಿಯ ಹಿನ್ನೆಲೆ ಕುಂಭಮೇಳದಲ್ಲಿ ಸುಮಾರು 1 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡೋ ನಿರೀಕ್ಷೆ ಇದೆ. ಕೊನೆಯ ಅಮೃತ ಸ್ನಾನ ಸುಸೂತ್ರವಾಗಿ ನೆರವೇರಲು ಉತ್ತರ ಪ್ರದೇಶ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ನಾಳೆಯ ಪವಿತ್ರ ಸ್ನಾನದೊಂದಿಗೆ 45 ದಿನಗಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಸಮಾಪ್ತಿಯಾಗುತ್ತೆ.
ಉತ್ತರ ಪ್ರದೇಶದ ಮಥುರಾದಲ್ಲಿ ಪುಂಡರು ನಡೆಸಿದ ದಾಂಧಲೆಯಿಂದಾಗಿ ದಲಿತ ಯುವತಿಯರ ಮದುವೆಯೇ ಮುರಿದುಬಿತ್ತು. ಕರ್ನವಲ್ ಗ್ರಾಮದಲ್ಲಿ ಮದುವೆ ಮೆರವಣಿಗೆ ವೇಳೆ ಬಂದ ಪುಂಡರು ವಧುವಿನ ತಂದೆ ಮೇಲೆ ಕೆಸರೆರಚಿ ವರನ ತಂದೆಯ ಮೇಲೆ ದೊಣ್ಣೆಯಿಂದ ಹೊಡೆದು ಗಾಯಗೊಳಿಸಿದ್ರು. ಹೀಗಾಗಿ ಮದುವೆ ಮುರಿದುಕೊಂಡು ವರನ ಕಡೆಯವರು ಮನೆಗೆ ಮರಳಿದ್ದಾರೆ.